ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಜಾಬ್ ಅಪ್ಡೇಟ್. ಗೈಸ್, ಬಹಳ ದಿನಗಳ ನಂತರ ಒಂದು ಜಬರ್ದಸ್ತ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಾನು ಇಲ್ಲಿ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ಕೊಂತ ಇದೀನಿ. ಆಫ್ಟರ್ ತಾವು ಈ ಒಂದು ಜಾಬ್ ಗೆ ಅಪ್ಲೈ ಮಾಡಿದ ನಂತರ 100% ಈ ಒಂದು ಕಂಪನಿ ಕಡೆಯಿಂದ ಒಂದು ರೆಸ್ಪಾನ್ಸ್ ಅನ್ನೋದು ಬಂದೇ ಬರುತ್ತೆ. ಕಂಪ್ಲೀಟ್ ಆಗಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ತಾವು ಅಪ್ಲೈ ಮಾಡುವಂತಹ ಒಂದು ಪ್ರೋಸೆಸ್ ಏನಿದೆ ಅದನ್ನ ತಾವು ಕ್ಲಾರಿಟಿ ಆಗಿ ತಾವು ತಗೊಂಡು ತಾವು ಅಪ್ಲೈ ಮಾಡಿದ್ರೆ ಮಾತ್ರ ಇಲ್ಲಿ ತಾವು ಆರಾಮ್ಸೆ ಸೆಲೆಕ್ಷನ್ ಸಹ ತಾವು ಇಲ್ಲಿ ಪಡಿಬಹುದು. ಯಾವುದೇ ಒಂದು ಗ್ರಾಜುಯೇಷನ್ ಆಗಲಿ ಮತ್ತು ಯಾವುದೇ ಒಂದು ಬ್ಯಾಚ್ ಇಂದ ತಾವು ಪಾಸ್ ಔಟ್ ಆಗಿದ್ರು ಕೂಡ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಜಸ್ಟ್ ಸಿಂಪಲ್ ಆಗಿ ಒಂದು ವಾಟ್ಸ್ಆಪ್ ಚಾಟಿಂಗ್ ಮುಖಾಂತರ ಆಗಿರ್ಬೋದು ಮತ್ತು ಕಾಲಿಂಗ್ ಮುಖಾಂತರ ತಾವು ಇಲ್ಲಿ ಬರೀ ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಸ್ಯಾಲರಿ ಸಹ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. 43,000 ಪರ್ ಮಂತ್ ಅಂದ್ರೆ 4.5 LPA ಅಂತ ಒಂದು ಡೈರೆಕ್ಟ್ ಆಗಿ ಆ ಒಂದು ಏನೊಂದು ಫಾರ್ಮ್ ಅಲ್ಲೇ ಮೆನ್ಷನ್ ಅನ್ನ ಮಾಡಿದ್ದಾರೆ. ಆಸ್ ಎ ಫ್ರೆಶರ್ ಕ್ಯಾಂಡಿಡೇಟ್ ಕೂಡ ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಫೈನಲ್ ಆಗಿ ಅದು ಯಾವ ಒಂದು ಕಂಪನಿ ಅಂದ್ರೆ ಡಿಟ್ಟೋ ಒಂದು ಇನ್ಸೂರೆನ್ಸ್ ನ ಒಂದು ಅಡ್ವೈಸರ್ ಆಗಿ ಈ ಒಂದು ಕಂಪನಿ ಹೈರಿಂಗ್ ಅನ್ನ ಮಾಡ್ತಿದೆ. ಸಿಂಪಲ್ ಆಗಿ ಈ ಒಂದು ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಒಂದು ಡಿಫರೆಂಟ್ ಆಗಿರುವಂತಹ ಒಂದು ಇನ್ಸೂರೆನ್ಸ್ ಕಂಪನಿ ಏನಿರುತ್ತೆ ಆ ಒಂದು ಇನ್ಸೂರೆನ್ಸ್ ಕಂಪನಿಯಲ್ಲಿ ಅವೈಲೇಬಲ್ ಆಗಿರುವಂತಹ ಒಂದು ಇನ್ಸೂರೆನ್ಸ್ ಅಂದ್ರೆ ಒಂದು ಲೈಫ್ ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಯಾವ ಒಂದು ಪರ್ಸನ್ ಯಾವ ಒಂದು ಇನ್ಸೂರೆನ್ಸ್ ಅನ್ನ ತಗೊಂಡ್ರೆ ಆ ಒಂದು ಒಳ್ಳೇದಾಗಿರುತ್ತೆ ಎನ್ನುವಂತಹ ಒಂದು ಅಡ್ವೈಸಸ್ ಅನ್ನ ಕೊಡುವಂತಹ ಒಂದು ಪೋಸ್ಟ್ ಮೇಲೆ ಈ ಒಂದು ಕಂಪನಿ ಕೆಲಸ ಮಾಡುತ್ತೆ ಮತ್ತು ಇದೇ ರೀತಿಯಾಗಿರುವಂತಹ ಒಂದು ಹೈರಿಂಗ್ ಸಹ ಮಾಡುತ್ತೆ. ಇಲ್ಲಿ ಒಂದು ಟೋಟಲ್ ಆಗಿ 2 ಟೀಮ್ಸ್ ಅಥವಾ ಒಂದು ಡಿಫರೆಂಟ್ ಆಗಿರುವಂತಹ ಒಂದು ಕ್ಯಾಟಗರಿಯಲ್ಲಿ ಇಲ್ಲಿ ಹೈರಿಂಗ್ ಅನ್ನ ಮಾಡ್ತಿದ್ದಾರೆ. ಓಕೆ, ನಾನು ತಿಳಿಸ್ಕೊಡ್ತೀನಿ ಅದು ಯಾವ ಒಂದು ಟೀಮ್ ಅದು ಯಾವ ಒಂದು ಕ್ಯಾಟಗರಿಯಲ್ಲಿ ತಾವು ಅಪ್ಲೈ ಅನ್ನ ಮಾಡಿದ್ರೆ ತಮಗೆ ಒಂದು ಬೆಸ್ಟ್ ಆಗಿರುವಂತಹ ಒಂದು ವರ್ಕ್ ಸಿಗುತ್ತೆ ಎಂಬುದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ಬಿಫೋರ್ ಈ ಒಂದು ವಿಡಿಯೋ ಶುರು ಮಾಡೋ ಮುಂಚೆ ನಾನು ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ. ತಾವು ಯಾವ ಒಂದು ಜಾಬ್ಸ್ ಅನ್ನ ತಾವು ಎಕ್ಸ್ಪೆಕ್ಟ್ ಅನ್ನ ಮಾಡ್ತೀರಾ? ಅದು ಒಂದು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಪಾರ್ಟ್ ಟೈಮ್, ಫುಲ್ ಟೈಮ್, ಗವರ್ನಮೆಂಟ್ ಜಾಬ್, ಅತಿ ಹೆಚ್ಚು ತಾವು ಯಾವ ಒಂದು ಜಾಬ್ಸ್ ಅನ್ನ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ತಿರೋ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ರೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕಮೆಂಟ್ ಗಳ ಒಂದು ಆಧಾರದ ಮೇಲೆ ನಾನು ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಾನು ಪ್ರಾರಂಭ ಮಾಡ್ತೀನಿ. ಸೊ ಬನ್ನಿ, ಇದರ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ಔಟ್ ಅನ್ನ ಮಾಡಿ ಅಪ್ಲೈ ಮಾಡಿ ಬಿಡೋಣ. ಇದರ ಮುಂಚೆ ಲೈಕ್ ಮಾಡಿ, ಶೇರ್ ಅನ್ನ ಮಾಡಿ, ತಾವೇನಾದ್ರೂ ಚಾನಲ್ಗೆ ಹೊಸಬರಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮುಂದೆನೂ ತಮಗೆ ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ಗಳು ಸಿಗುತ್ತೆ. ಗಾಯ್ಸ್, ಮೊದಲನೇದಾಗಿ ತಾವು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಲ್ಲಿ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಪ್ರೊವೈಡ್ ಅನ್ನ ಮಾಡಿದೀನಿ. ಆ ಒಂದು ಲಿಂಕ್ ಅನ್ನ ತಾವು ಪ್ರೆಸ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ತಾವು ನೋಡಬಹುದು ಡಿಟ್ಟೋ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಕೆರಿಯರ್ ಪೇಜ್ ಗೆ ಅಪ್ಲೈ ಮಾಡುವಂತಹ ಒಂದು ಪೇಜ್ ಗೆ ತಾವು ರಿಡೈರೆಕ್ಟ್ ಆಗ್ತೀರಾ. ತಾವು ಇಲ್ಲಿ ನೋಡಬಹುದು ಒಂದು ಇನ್ಸೂರೆನ್ಸ್ ಅಡ್ವೈಸರ್ ನ ಮೇಲೆ ಇಲ್ಲಿ ಒಂದು ಹೈರಿಂಗ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ಒಂದು ಕ್ಲಿಯರ್ ಆಗಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ರಿಮೋಟ್ ಅಂದ್ರೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಇದು ಕೂಡ. ಓಕೆ, ತಾವು ಇಲ್ಲಿ ನೋಡಬಹುದು ಪ್ರತಿಯೊಂದು ವೈಟ್ ಇಟ್ಟು ಅಂತ ಇದೆ ಮತ್ತು ಜಾಬ್ ಪ್ರೊಫೈಲ್ ಬಗ್ಗೆ ಆಲ್ರೆಡಿ ನಾನು ಹೇಳಿದೀನಿ. ನಿಮ್ಮ ಒಂದು ಕೆಲಸ ಏನಿರುತ್ತೆ ಏನು ಎಂಬುದು ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನೋ ಸೇಲ್ಸ್ ಟಾರ್ಗೆಟ್ಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಸೇಲ್ಸ್ ಇರುವುದಿಲ್ಲ, ಟಾರ್ಗೆಟ್ಸ್ ಇರುವುದಿಲ್ಲ. ಇದನ್ನ ತಾವು ಮೈಂಡ್ ಅಲ್ಲಿ ತಾವು ಇಟ್ಕೋಬೇಕಾಗಿರುವಂತದ್ದು. ಇಲ್ಲಿ ಬೇಸಿಕ್ ಆಗಿ ಇಲ್ಲಿ ಒಂದು 2 ಕ್ಯಾಟಗರಿ ಅಥವಾ ಒಂದು 2 ಟೀಮ್ ಮೇಲೆ ಇಲ್ಲಿ ಒಂದು ಹೈರಿಂಗ್ ಅನ್ನ ಮಾಡ್ತಿದ್ದಾರೆ. ಒಂದು ಟೀಮ್ ಬಂದು ಟೀಮ್ ಬ್ಲಿಸ್ ಅಂತ, ಇನ್ನೊಂದು ಟೀಮ್ ಬಂದು ಟೀಮ್ ಫಾಲ್ಕೋನ್ ಅಂತ. ಏನು ಡಿಫರೆನ್ಸ್ ಏನು ಅಂದ್ರೆ ಟೀಮ್ ಬ್ಲಿಸ್ ನಲ್ಲಿ ಒಂದು 40% ತಾವು ಕಸ್ಟಮರ್ ಜೊತೆ ಒಂದು ಇನ್ಬಾಂಡ್ ಅಂದ್ರೆ ಒಂದು ಕಾಲಿಂಗ್ ಮುಖಾಂತರ ಅವರ ಒಂದು ಇಶ್ಯೂಸ್ ಅನ್ನ ತಾವು ದೂರ ಮಾಡೋದಾಗ್ಲಿ, ಒಂದು ಇನ್ಸೂರೆನ್ಸ್ ಅನ್ನ ತಾವು ತಗೊಳ್ಳೋದಕ್ಕೆ ಒಂದು ಅಡ್ವೈಸ್ ಅನ್ನ ಮಾತ್ರ ಮಾಡೋದು ತಮ್ಮ ಒಂದು ಕಾಲಿಂಗ್ ಮುಖಾಂತರ ಇರುತ್ತೆ. ನಂತರ ಮಿಕ್ಕಿರುವಂತಹ ಒಂದು 60% ತಾವು ವಾಟ್ಸ್ಆಪ್ ಮುಖಾಂತರ ಚಾಟಿಂಗ್ ಮುಖಾಂತರ ಅವರಿಗೆ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಅನ್ನ ಮಾಡ್ತೀರಾ. ಇಲ್ಲಿ ಒಂದು 12 PM to 9 PM ಒಂದು ಶಿಫ್ಟ್ ಇರುತ್ತೆ. ನಂತರ 2 PM to 11 PM ಒಂದು ಶಿಫ್ಟ್ ಇರುತ್ತೆ ಯಾವುದರಲ್ಲಿ ಟೀಮ್ ಬ್ಲಿಸ್ ನಲ್ಲಿ. ನಂತರ ಟೀಮ್ ಫಾಲ್ಕೋನ್ ಅಲ್ಲಿ 60% ತಾವು ಡೈರೆಕ್ಟ್ ಆಗಿ ಒಂದು ಕಮ್ಯುನಿಕೇಶನ್ ಮಾಡಬೇಕಾಗಿರುತ್ತೆ ಕಾಲಿಂಗ್ ಮುಖಾಂತರ ಕಸ್ಟಮರ್ ನ ಜೊತೆ. ಉಳಿದಿರುವಂತಹ ಚಾಟಿಂಗ್ ಮುಖಾಂತರ ತಾವು ಇನ್ಫಾರ್ಮೇಶನ್ ಪ್ರೊವೈಡ್ ಅನ್ನ ಮಾಡಬೇಕು. ಇಲ್ಲಿ 10 AM to 8 PM ಕೇವಲ ಒಂದೇ ಒಂದು ಶಿಫ್ಟ್ ಇರುತ್ತೆ. ಯಾವ ಒಂದು ಟೀಮ್ ಮೇಲೆ ತಾವು ಕೆಲಸವನ್ನ ಮಾಡಕ್ಕೆ ಇಂಟ್ರೆಸ್ಟ್ ಆಗಿದಿರೋ ಆ ಒಂದು ಟೀಮ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ರಿಕ್ವೈರ್ಮೆಂಟ್ಸ್ ನೋಡಕ್ ಹೋದ್ರೆ ಇಲ್ಲಿ ಒಂದು ಎಕ್ಸಲೆಂಟ್ ಒಂದು ಕಮ್ಯುನಿಕೇಶನ್ ಇದ್ದೇ ಇರಬೇಕು. ಓಕೆನಾ, ಇಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುವುದರಿಂದ ಯಾವ ರೀತಿ ತಾವು ಇಲ್ಲಿ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ನಡೆಯುತ್ತೆ ಅಂದ್ರೆ ತಾವು ಅಪ್ಲೈ ಮಾಡಿದ ನಂತರ ತಮ್ಮ ಒಂದು ಮೇಲ್ ಏನು ಪ್ರೊವೈಡ್ ಅನ್ನ ಮಾಡಿರ್ತೀರಾ ಆ ಒಂದು ಮೇಲ್ಗೆ ರೆಸ್ಪಾನ್ಸ್ ಇಮಿಡಿಯೇಟ್ ಆಗಿ ಬರುತ್ತೆ. ಒಂದು ಮೇಲ್ ಅವರು ಕಳಿಸ್ಕೊಡ್ತಾರೆ. ಆ ಒಂದು ಮೇಲ್ ಅಲ್ಲಿ ಒಂದು ಲಿಂಕ್ ಸಹ ಪ್ರೊವೈಡ್ ಅನ್ನ ಮಾಡಿರ್ತಾರೆ. ಆ ಒಂದು ಲಿಂಕ್ ಅನ್ನ ತಾವು ಓಪನ್ ಅನ್ನ ಮಾಡಿದ್ರೆ ಮೊದಲನೇದಾಗಿ ಶಾರ್ಟ್ ವಿಡಿಯೋ ರೆಸ್ಯೂಮ್ಗೆ ಅಲ್ಲಿ ತಾವು ರೆಕಾರ್ಡ್ ಅನ್ನ ಮಾಡಿ ಮೇಲ್ ಮುಖಾಂತರ ತಾವು ಕಳಿಸಬೇಕಾಗಿರುತ್ತೆ. ಓಕೆನಾ, ಶಾರ್ಟ್ ವಿಡಿಯೋ ರೆಸ್ಯೂಮ್ ಅಂದ್ರೆ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆಗಿರ್ಬೋದು,
ಮಾಡೋದು ಈ ರೀತಿಯಾಗಿರುವಂತಹ ಒಂದು ಕ್ವಶನ್ ಬರುತ್ತೆ. ಜಸ್ಟ್ ಸಿಂಪಲ್ ಆಗಿ ಒಂದು ಒಳ್ಳೆಯ ಒಂದು ಇಂಗ್ಲಿಷ್ ನ ಒಂದು ಕಮಾಂಡ್ ಅನ್ನ ಇಟ್ಕೊಂಡು ಇಂಟ್ರೊಡ್ಯೂಸ್ ನಿಮ್ಮ ಒಂದು ಸೆಲ್ಫ್ ಬಗ್ಗೆ ತಾವು ಅಲ್ಲಿ ಮಾಡಿ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ? ಇಲ್ಲ ಅಂದ್ರೆ ತಾವು ಈ ಒಂದು ಮೇಲ್ ಅದು careers@joinditto.in ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಮೇಲ್ ಸಹ ಮೆನ್ಷನ್ ಅನ್ನ ಮಾಡಿದ್ದಾರೆ. ಆ ಒಂದು ಮೇಲ್ಗೆ ಸಹ ತಾವು ವಿಡಿಯೋನ ತಾವು ಸೆಂಡ್ ಅನ್ನ ಮಾಡಬಹುದು. ನಂತರ ಇಲ್ಲಿ HR ಇಂಟ್ರೊಡಕ್ಟರಿ ಕಾಲ್ ಇರುತ್ತೆ. ಆಫ್ಟರ್ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ HR ನ ಒಂದು ಕಾಲ್ ಬರುತ್ತೆ. ಅಲ್ಲಿ ತಾವು ಮಾತಾಡಬೇಕಾಗಿರುತ್ತೆ. ನಂತರ ಟಾಸ್ಕ್ 1 ಆಗಿರಬಹುದು, ಟಾಸ್ಕ್ 2 ಮತ್ತು ಫೈನಲ್ ಮ್ಯಾನೇಜರಿಯಲ್ ರೌಂಡ್ ಇರುತ್ತೆ. ಒಂದು ಪೊಟೆನ್ಶಿಯಲ್ ಸ್ಕಿಲ್ ಆಗಿರ್ಬೋದು, ಇನ್ನೊಂದು ನಿಮ್ಮ ಒಂದು ಎಕ್ಸ್ಪರ್ಟ್ ನ ಒಂದು ಟೆಸ್ಟ್ ಆಗಿರ್ಬೋದು. ಈ ರೀತಿಯಾಗಿರುವಂತಹ ಒಂದು ಸಿಂಪಲ್ ಇರೋ ಟೆಸ್ಟ್ ನಡೆಸಿ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಇಷ್ಟೇ ಒಂದು ಸಿಂಪಲ್ ಆಗಿರುವಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಅಪ್ಲೈ ಅಂತ ಆಪ್ಷನ್ ಏನ್ ನೋಡ್ತಿದ್ದೀರಾ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ನೋಡಬಹುದು ಅಪ್ಲೈ ಮಾಡುವಂತಹ ಒಂದು ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ಮೊದಲನೇದಾಗಿ ತಾವು ಇಲ್ಲಿ ನಿಮ್ಮ ಒಂದು ರೆಸ್ಯೂಮ್ ಅನ್ನ ಅಪ್ಲೋಡ್ ಅನ್ನ ಮಾಡಿ ನಂತರ ನಿಮ್ಮ ಒಂದು ಫುಲ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಅನ್ನ ಮೆನ್ಷನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಮೇಲ್ ಮತ್ತು ಮೊಬೈಲ್ ನಂಬರ್ ಇದು ಎರಡು ಏನಿದೆ ಇದು ಒಂದು ಕರೆಕ್ಟ್ ಆಗಿರುವಂತಹ ಪ್ರಾಪರ್ ಆಗಿರುವಂತಹ ಆಕ್ಟಿವ್ ಆಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಫಿಲ್ಅಪ್ ಅನ್ನ ಮಾಡಿ. ಇಲ್ಲಿ ನೋಡಬಹುದು ಕೆಲವೊಂದು ಸ್ಟೆಪ್ಸ್ ಅನ್ನ ತಾವು ಇಲ್ಲಿ ಫಿಲ್ಅಪ್ ಅನ್ನ ಮಾಡಬೇಕಾಗಿರುತ್ತೆ. ಬೇಸ್ಡ್ ಆನ್ ದ ಜಾಬ್ ಡಿಸ್ಕ್ರಿಪ್ಷನ್ ವಿಚ್ ಟೀಮ್ ವುಡ್ ಯು ಪ್ರಿಫರ್ ಟು ಬಿ ಎ ಪಾರ್ಟ್ ಆಫ್, ಯಾವ ಒಂದು ಟೀಮ್ ಗೆ ತಾವು ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀರಿ ಆ ಒಂದು ಟೀಮ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿಕೊಂಡು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಪ್ಲೀಸ್ ಚೂಸ್ ದ ಸ್ಲಾಟ್ ಇಫ್ ಯು ಹ್ಯಾವ್ ಸೆಲೆಕ್ಟೆಡ್ ಟೀಮ್ ಬ್ಲಿಸ್ ಇನ್ ದ ಪ್ರೀವಿಯಸ್ ಕ್ವಶನ್. ತಾವೇನಾದ್ರೂ ಈ ಒಂದು ಟೀಮ್ ಬ್ಲಿಸ್ ಗೆ ಅಪ್ಲೈ ಅನ್ನ ಮಾಡಿದ್ರೆ ಆಲ್ಮೋಸ್ಟ್ ಏನು 2 ಶಿಫ್ಟ್ ಇರುತ್ತೆ. ಯಾವ ಒಂದು ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡಕ್ಕೆ ಕಂಫರ್ಟ್ ಆಗಿದ್ದೀರಿ ಆ ಒಂದು ಶಿಫ್ಟ್ ಅನ್ನ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ನೋಟಿಸ್ ಪೀರಿಯಡ್ ಕ್ಯಾನ್ ಜಾಯಿನ್ ರೈಟ್ ಅವೇ ಅಂತ ತಾವು ಸೆಲೆಕ್ಟ್ ಅನ್ನ ಇಮಿಡಿಯೇಟ್ ಆಗಿ ತಮಗೆ ಒಂದು ಹೈರಿಂಗ್ ಆಗುತ್ತೆ. ಓಕೆನಾ? ನಂತರ ಒಂದು ಕರೆಂಟ್ CTC, ನಿಮ್ಮ ಒಂದು CTC ಅಂದ್ರೆ ಒಂದು ಸ್ಯಾಲರಿ ಇಲ್ಲಿ ಒಂದು NA ಫ್ರೆಶರ್ ಅಂತ ತಾವು ಹಾಕೊಳ್ಳಿ. ನಂತರ ಅದೇ ರೀತಿಯಾಗಿ ಪ್ಲೀಸ್ ಮೆನ್ಷನ್ ಫ್ರಮ್ ವೇರ್ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಆಪರ್ಚುನಿಟಿ, ಯಾವ ಒಂದು ಮುಖಾಂತರ ತಾವು ಈ ಒಂದು ಜಾಬ್ ನ ಐಡೆಂಟಿಫೈ ಮಾಡಿದ್ರೆ ಜಸ್ಟ್ ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಯಾವುದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಬೇಸಿಕ್ ಆಗಿರುವಂತಹ ಒಂದು ಕೆಲವೊಂದು ಕ್ವಶನ್ಸ್ ಇರುತ್ತೆ. ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಫಿಲ್ಅಪ್ ಅನ್ನ ಮಾಡಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಅನ್ನ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕೊಟ್ರೆ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಡಿಟ್ಟೋನ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಗೆ ಆ ಒಂದು ಟೀಮ್ ಗೆ ಸೇರುತ್ತೆ. ಓಕೆನಾ? ನಂತರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೊಸೀಜರ್ ನಾನು ಏನ್ ಹೇಳಿದ್ದೀನಿ ಮೇಲ್ ಬರುತ್ತೆ. ನಂತರ ಒಂದು ಶಾರ್ಟ್ ವಿಡಿಯೋ ರೆಸ್ಯೂಮ್ ಅನ್ನ ಕೊಡಬೇಕು. ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಪ್ರೊಸೀಜರ್ ಮುಂದುವರಿಯುತ್ತೆ. ಓಕೆನಾ ಸ್ನೇಹಿತರೆ? ಸಿಂಪಲ್ ಆಗಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತೀನಿ. ಅದೇ ರೀತಿಯಾಗಿ ವಾಟ್ಸ್ಆಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಅನ್ನ ಮೆನ್ಷನ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಜಾಯಿನ್ ಆಗಿ ನನಗೆ ಕಾಂಟ್ಯಾಕ್ಟ್ ಸಹ ತಾವು ಮಾಡಬಹುದು. ಐ ಹೋಪ್ ಗೈಸ್ ಈ ಒಂದು ಜಾಬ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀರಿ. ಇದೇ ರೀತಿಯಾದಂತಹ ಒಂದು ಜಾಬ್ ಅಪ್ಡೇಟ್ ಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ತಾವೇನಾದ್ರೂ ಹೊಸಬಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಬಂಪರ್ ಆಗಿರುವಂತಹ ಮತ್ತೊಂದು ಜಾಬ್ ಅಪ್ಡೇಟ್ ಅಲ್ಲಿ ಸಿಗ್ತೀನಿ.